ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ನನ್ನ ವಿಡಿಯೋಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ನನ್ನ ಅಕೌಂಟನ್ನು ಫಾಲೋ ಮಾಡ್ತಿಲ್ಲ, ದಯವಿಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡಿ, ವಿಡಿಯೋಸ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಒಂದು ಪ್ರಮುಖವಾದ ದಿನ, ನಿಮಗೆಲ್ಲ ಗೊತ್ತಿರ್ಬೋದು. ಇವತ್ತು ತಾರೀಕು 5ನೇ ತಾರೀಕು. 5ನೇ ತಾರೀಕು ನನ್ನ ಜೀವನದಲ್ಲಿ ಒಂದು ಅತ್ಯಮೂಲ್ಯವಾದ ದಿನ. ಏನಪ್ಪ ಅಂತಂದರೆ, ನನ್ನ ಜೀವನದಲ್ಲಿ ನನ್ನನ್ನು ಕೇವಲ ಒಂದು ಸಾಮಾನ್ಯ ಮಹಿಳೆ ಆಗಿದ್ದ ನನ್ನನ್ನು ಒಂದು ವಿವಾಹ ಬಂಧನ ಅನ್ನೋದ್ರ ಮೂಲಕ ನನ್ನನ್ನು ಮಹಾರಾಣಿ ಸ್ಥಾನಕ್ಕೆ ಏರಿಸಿದಂತಹ ನನ್ನ ಪತಿದೇವರು 5ನೇ ತಾರೀಕಿನ ದಿನ ಕೊನೆಗೆ ಅವ್ರ ಜೊತೆಗೆ ನಾನು ಮಾತನಾಡಿದ್ದು. ಯಾಕೆಂದರೆ 6ನೇ ತಾರೀಕಿಗೆ ಅವರು ನಿಧನ ಹೊಂದಿದ್ರು, ಇಹಲೋಕವನ್ನು ತ್ಯಜಿಸಿದ್ರು. ಸೊ 5ನೇ ತಾರೀಕು ಇದು ಮರೆಯಲಾರದ ಒಂದು ದಿನ. ಯಾಕೆ ಇದನ್ನು ನೀವು ನಮ್ಮ ಜೊತೆಗೆ ಹಂಚ್ಕೊತಿದ್ದೀರಾ ಅಂತ ಕೇಳ್ಬೋದು. ಇದಕ್ಕೊಂದು ಕಾರಣ ಇದೆ. ಏನು ಗೊತ್ತಾ, ಝೀರೋಯಿಂದ ಹೀರೋ ಆದವರು ನಮ್ಮ ಮನೆಯವರು. ಯಾಕೆಂದರೆ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಎಲ್ಲರನ್ನೂ ಎದುರಾಕೊಂಡು ನನ್ನನ್ನು ಮದುವೆ ಆದಂತಹ ನಮ್ಮ ಮನೆಯವರು, ಏನೂ ಇಲ್ಲದ ನಮ್ಮ ಮನೆಯವರು ಒಂದು ಹಂತಕ್ಕೆ ನಮ್ಮನ್ನು, ನಮ್ಮ ಫ್ಯಾಮಿಲಿಯನ್ನು ತೊಗೊಂಡು ಬಂದರು. ಕೇವಲ ಸಾಮಾನ್ಯರಾಗಿದ್ದ ನಮ್ಮನ್ನು ರಾಣಿಯಲ್ಲ, ಮಹಾರಾಣಿ ಥರ ನೋಡ್ಕೊಂಡಂತಹ ಅದ್ಭುತವಾದ ವ್ಯಕ್ತಿ. ಅಂತಹ ವ್ಯಕ್ತಿ ಇವತ್ತು ನನ್ನ ಜೊತೆ ಇಲ್ಲ. ಬಟ್ ಏನು ಗೊತ್ತಾ, ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಅವರಿದ್ದಾಗ ಅವ್ರ ಸಾಧನೆಯನ್ನು ನೋಡಿ, ಅವ್ರ ಅಚೀವ್ಮೆಂಟ್ಸ್ ನೋಡಿ ಜನ ಏನಂತಿದ್ರು ಅಂದರೆ, ಅಯ್ಯೋ ಇವನು ಏನು ಮಾಡಿದಾನೋ, ಏನು ಮಾಡಿ ಇವನು ಇದಕ್ಕೆ ಬಂದಿದ್ದಾನೋ, ಹಾಗೆ ಹೀಗೆ ಅಂತ ಬೆನ್ನಿಂದೆ ತುಂಬಾ ಮಾತಾಡ್ಕೊಂಡ್ರು, ತುಂಬಾ ಅವ್ರನ್ನ ಹೀಯಾಳಿಸಿದ್ರು. ಕೆಲವು ಸಮಯದಲ್ಲಿ ತುಂಬ ಹತ್ತಿರದವರೇ ಅವ್ರನ್ನ ಮನಸ್ಸನ್ನು ತುಂಬಾ ನೋಸಿದ್ರು. ಬಟ್ ಏನೇ ಆಗಲಿ, ಕಟ್ಕೊಂಡವ್ರನ್ನ ಮತ್ತು ನಾವು ಹೆತ್ತ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಧ್ಯೇಯದಿಂದ ತುಂಬಾ ಕಷ್ಟಪಟ್ಟು ಮೇಲೆ ಬಂದಂತಹ ಒಂದು ವ್ಯಕ್ತಿತ್ವ ನಮ್ಮ ಮನೆಯವ್ರದ್ದು. ಸೊ ಅಂಥ ವ್ಯಕ್ತಿ ಇರಬೇಕಾದ್ರೆ 101 ಮಾತನಾಡಿದಂಥ ಜನ ಬರೀ ನೆಗೆಟಿವೇ ಮಾತಾಡಿದ್ರು ಹೊರತು ಒಂದೂ ಕೂಡ ಪಾಸಿಟಿವ್ ಮಾತಾಡ್ತಿಲ್ಲ. ಏನೋ ಒಂದು ಸಾಧನೆ ಮಾಡ್ತಾ ಇದ್ದಾನಂದರೆ ಅವ್ನು ಯಾವುದೋ ನೆಗೆಟಿವ್ ಮಾರ್ಗದಲ್ಲಿ ಹೋಗಿರ್ಬೋದು, ಅವ್ನು ಹೀಗೆ ಮಾಡಿರ್ಬೋದು, ಹಾಗೆ ಮಾಡಿರ್ಬೋದು, ಅವನಂತವನು ಇಂಥವನು, ಗೊತ್ತಿದೆಯಲ್ಲ ಹೇಗೆ ಮಾತಾಡ್ತಾರೆ ಅಂತ ಬೆನ್ನಿಂದೆ. ಹಾಗೆ ಬೆನ್ನಿಂದೆ ತುಂಬ ಹತ್ತಿರದವರೇ ಮಾತಾಡ್ಕೊಂಡಂಥ ವ್ಯಕ್ತಿಗಳು ಏನಾಯಿತು ಗೊತ್ತಾ, ಅವರು ಮರಣವನ್ನು 5ನೇ ತಾರೀಕು ನೈಟ್ ಆಗಿತ್ತು. ಅಂದರೆ 6ನೇ ತಾರೀಕಿನ ದಿನ ಬೆಳಗಿನ ಜಾವ 1:19ಕ್ಕೆ ಕರೆಕ್ಟಾಗಿ ಅವರು ಮರಣವನ್ನು ಹೊಂದಿದ್ರು. ತುಂಬಾ ಕಷ್ಟಪಟ್ಟು ಅವರು ಹುಟ್ಟಿದೂರಿಗೆ ತೊಗೊಂಡು ಬಂದಾಗ ಕೆಲವು ವ್ಯಕ್ತಿಗಳೆಲ್ಲ ಬಂದರು ಅಂದ್ಕೊಳ್ಳಿ. ಎಲ್ಲನೂ ಆ ಒಂದು ಕಾರ್ಯಗಳೇನಿತ್ತು ಕಾರ್ಯಗಳನ್ನು ಮಾಡಿ ಮುಗಿಸಿದ್ವಿ. ಬಟ್ ಆಗ ಜನಗಳು ಮಾತಾಡ್ಕೊಳ್ತಿದ್ದು, ಎಂಥ ಒಳ್ಳೆ ವ್ಯಕ್ತಿ, ಹೇಗೆ ಹೋಗ್ಬಿಟ್ಟ, ಹಾಗೆ ಹೀಗೆ, ತುಂಬ ಒಳ್ಳೆ ವ್ಯಕ್ತಿ, ಭೂಮಿಗೆ ಹಾಕಿದ್ರೆ ಬೆಳೀತಾ ಇದ್ದ, ತುಂಬಾ ಒಳ್ಳೆ ವ್ಯಕ್ತಿ, ಯಾರೋದ್ರೂ ಕೂಡ ಆತ ಅಷ್ಟು ಸಹಾಯ ಮಾಡ್ತಿದ್ದೆ. ಯಾಕ್ರಿ ಅಂತ ನಾಟಕ ಆಡ್ತಾರೆ ಜನ. ಇದ್ದಾಗ ಸಹಿಸ್ಕೊಳ್ಳಲ್ಲ, ಹೋದಾಗ ಕಣ್ಣೀರಿನ ನಾಟಕ ಆಡ್ತಾರೆ. ಇದ್ದಾಗ ಏನು ಹೇಳ್ತಾರಲ್ಲ ಹಾಗೆ ಅಂದು, ಇಲ್ದಾಗ ಬಾರದ ಲೋಕಕ್ಕೆ ಹೋದಾಗ ಸುಮ್ಮನೆ ಅವ್ರಿಗೆ ಅವಾರ್ಡ್ನ ಕೊಡಕ್ಕೆ ಹೋಗ್ತಾರೆ. ಯಾರನ್ನ ಮೆಚ್ಚಿಸೋಕ್ಕೋಸ್ಕರ ಈ ರೀತಿ ಮಾಡ್ತಾರೋ ಜನ ಗೊತ್ತಿಲ್ಲ. ಸೊ ಅಂಥವ್ರಿಗೆ ನನ್ನ ಕಿವಿ ಮಾತಿಷ್ಟೇ, ಇದ್ದಾಗ ಒಳ್ಳೆಯವ್ರನ್ನ ಕೆಟ್ಟವ್ರನ್ನ ಆದಷ್ಟು ಅವ್ರನ್ನ ಕೆಟ್ಟವರು ಅಂದೇ ಒಳ್ಳೆ ದಾರಿಗೆ ತರಕ್ಕೆ ಪ್ರಯತ್ನ ಪಡಿ. ಹಾಗೆಯೇ ಸುಮ್ಮನೆ ಮೊಸಳೆ ಕಣ್ಣೀರು ಹಾಕ್ತಾ ಅವ್ರು ಸತ್ತಾಗ ಸಹಾಯ ಮಾಡೋ ರೀತಿ ಬಂದು ಕಣ್ಣೊರೆಸೋ ತಂತ್ರವನ್ನು ಅವ್ರ ಮನೆಯವರಿಗೆ ಮಾಡಬೇಡಿ. ಯಾಕೆಂದರೆ ನಿಮ್ಮೆಲ್ಲರೂ ಮಾಡೋ ಆಟಗಳು ಅವ್ರ ಮನೆಯವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನೀವೆಷ್ಟು ನಾಟಕ ಆಡಿದ್ದೀರಾ ಅವ್ರ ಜೀವನದಲ್ಲಿ, ಅವರು ಒಂದು ಹಂತಕ್ಕೆ ಬರೋವರೆಗೂ ನೀವು ಅವರ ಜೀವನವನ್ನು ಎಷ್ಟು ಹಿಪ್ಪೆ ಆಗಿ ಒಳ್ಳೆ ಕಬ್ಬಿನ ರಸವನ್ನು ಹಿಂಡಿರೋ ರೀತಿ ಹಿಂಡಿರ್ತೀರ ಅಂತ ಅವ್ರ ಮನೆಯವರಿಗೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೋ ಜನ ಈ ವಿಡಿಯೋ ನೋಡ್ತಿರೋರು ಕೂಡ ಈ ರೀತಿ ಅನುಭವಗಳಾಗಿರುತ್ತೆ. ಯಾಕಂದರೆ ಎಷ್ಟೋ ಮನೆಯಲ್ಲಿ ಕೆಲವು ಸಲ ಅವರ ತಂದೆ ತಾಯಿಗಳಿಗೆ ಇಷ್ಟ ಇಲ್ಲದೋ ವಿವಾಹ ಆಗಿರುತ್ತೆ. ಬಟ್ ವಿವಾಹ ಆಗಿರೋನ್ನ ನೆಮ್ಮದಿಯಾಗಿರೋಕ್ಕೆ ಕೊನೆಗೂ ಕೂಡ ಅವ್ರು ಯಾವತ್ತೂ ಬಿಡಲ್ಲ. ಸೊ ಅಂಥವರಿಗೂ ಈ ರೀತಿ ಆದಾಗ ಅವ್ರಿಗೊಂಥರ ಖುಷಿಯಾಗಿರುತ್ತೆ. ಯಾಕಂದರೆ ನನ್ನ ಮಾತು ಕೇಳಿಲ್ಲ, ಅವ್ನಿಗೆ ಹಿಂಗೆ ಆಯಿತು, ಹಾಗೆ ಆಗಬೇಕಾಗಿತ್ತು ಅಂತ ಎಷ್ಟೋ ಜನ ಅಂದಿರ್ತಾರೆ. ಸೊ ನಿಮಗೂ ಈ ಥರ ಅನುಭವ ಆಗಿರುತ್ತಲ್ವಾ. ಸೊ ಏನು ನನ್ನ ಫೀಲಿಂಗ್ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರ ಮುಂದೆನೇ ಆಗಲಿ, ಸ್ನೇಹನೇ ಆಗಲಿ, ಪ್ರೀತಿನೇ ಆಗಲಿ, ಪ್ರಾಮಾಣಿಕವಾಗಿರಲಿ, ಅವ್ರು ಸತ್ತ ಮೇಲೆ ಅವಳ ನಾಟಕನ ಮಾಡಬೇಡಿ. ಧನ್ಯವಾದಗಳು.